ಎಲ್ಲಿದೆ ಬರಲ್ಲ ಕರೆದೆ ಸ್ವಾಮಿ. ಎಲ್ಲಿಗೆ ಹೋಗಿದ್ದೆ? ನಾನು ಜಗನ್ಮಾತೆ ದೇವಸ್ಥಾನಕ್ಕೆ ಹೋಗಿದ್ದೇನೆ. ಮಹಾಮಾತೆ ದೇವಸ್ಥಾನಕ್ಕ? ಈ ಮಹಾಮಾತೆ ಸರೈ ದೇವಿ ಇರುವಾಗ ಯಾವ ದೇವಸ್ಥಾನಕ್ಕೆ ಹೋಗಿದೆ ನೀನು? ರೀ, ಕಟ್ಕೊಂಡಿರೋ ಹೆಂಡತಿ ಯೋಚನೆ ಇಲ್ದೆ ಕೆಟ್ ಮಾತ್ ಬಯಸೋ ಈ ಸಾರಾಯಿನೇ ನಿಮ್ಗೆ ಹೆಚ್ಚಾಗೋಯ್ತೇನ್ರಿ. ನೀವು 3 ದಿನದಿಂದ ಮನೆಗೆ ಬಂದಿಲ್ಲ. ಈ ಸುಖ ಅನುಭವಿಸೋದಿಕ್ಕ ನಮ್ಮಣ್ಣ ನಿಮಗೆ ಕೊಟ್ಟು ಮದ್ವೆ ಮಾಡಿದ್ದು. ಇನ್ನಿಡಿದ ಮಾತು ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿದ್ದು ಹಣ. ನಿಮ್ಮ ಅಣ್ಣನಿಂದ ವರ್ದಕ್ಷಿಣೆ ಪಡ ಹಣ ಖರ್ಚಾಗಿ ಹೋಯ್ತು. ನನಗೆ ಬೇಕು ಈಗ ಹಣ. ಕೊಡೆ ಕೊಡೆ. ಹಣ ಕೊಡು ಹಣ ಕೊಡು ಅಂದ್ರೆ ನಾನ್ ತಾನೇ ಎಲ್ಲಿಂದ ತಗೋಬರ್ಲಿ? ನನ್ನ ಹತ್ರ ನಿಜವಾಗ್ಲೂ ಹಣ ಇಲ್ಲ ರೀ. ಹಣ ಇಲ್ವಾ? ಇಲ್ಲ ರೀ. ಹಣ ಇಲ್ಲವ್ರೇನಂತೆ? ಇಲ್ಲ ಅವನೇ ಬಿಚ್ಕೊಡಲ್ಲ. ಏನಂದ್ರೆ ನೀವು ಒಳ್ಳೆ ಮಾರ್ಗದಲ್ಲಿ ನಡೆದಿದ್ರೆ ನನ್ ಕಿವಿ ಓಲೆ ಏನ್ರಿ? ನನ್ ಕೊಲ್ಲಲಿರೋ ಮಾಂಗಲ್ಯ ಬೇಕಾದ್ರೂ ಬಿಚ್ಕೊಡ್ತಾ ಇದ್ರೆ. ಆದ್ರೆ ನೀವು ಒಳ್ಳೆ ಮಾರ್ಗದಲ್ಲಿ ನಡೆಯಲ್ಲ ಅಂತ ಗೊತ್ತಾದ್ಮೇಲೆ ನನ್ನ ವಸ್ತುಗಳನ್ನ ನಾನೇ ಬಿಚ್ಕೊಟ್ಟು ನನ್ನ ಕಾಲ್ಗಳಿಗೆ ನಾನೇ ಮುಳ್ಚಿಚ್ಕೊಳ್ಳೋದು ಕೆಲಸ ಮಾಡಲ್ಲ ರೀ, ಮಾಡಲ್ಲ. ನನಗೆ ಬೇಕಾಗಿದ್ದು ಹಣ. ಇಲ್ಲ ಅಂದ್ರೆ ಬಿಚ್ಚ ಓಲೆಯ ನೋಡಿ, ನೀವು ಓಲೆ ನನ್ ಗೆಳತಿ ಪ್ರೀತಿ ಕಾಣಿಕೆ ಕೊಟ್ಟಿರೋದು. ನೀವು ಕೈ ಮುಗಿ ಬೇಡ್ಕೊತೀರಿ, ದಯವಿಟ್ಟು ಇದನ್ನ ಮಾತ್ರ ಕೇಳ್ಬೇಡಿ. ನಮಸ್ಕಾರ. ಯಾರಿಗೆ ಬೇಕು? ನನಗೆ ಬೇಕಾಗಿದ್ದು ದುಡ್ಡು. ಇಲ್ಲ ನಂಗೆ ಕುಡಿದಕ್ಕೆ ಒಲೆನೇ ಬಿಚ್ಕೊಡಲ್ಲ. ಬೇಡ್ರಿ ಬೇಡ್ರಿ, ನೀವು ಕೈ ಮುಗಿತೀನಿ. ಅಮ್ಮ ಬಿಚ್ಕೊಡ್ತೀಯ ಇಲ್ವಾ? ಈ ಬಾಳಲಿ ಶಾಂತಿ ಎಲ್ಲಿದೆ? ಈ ಬಾಳಲಿ ಶಾಂತಿ ಎಲ್ಲಿದೆ? ಬಿರುಗಾಳಿಯೇ ಆಸೆಗಳೇ ಚೂರಾಯಿತೆ, ಅನುರಾಗವೇ ಮುಳ್ಳಾಯಿತೆ. ಏನಾಯ್ತು? ಎದಳಿ ಅಂದ್ರೆ ಎದಳಿ. ಏನಂದ್ರೆ ಏನಂದ್ರೆ ಯಾಕ್ರಿ ಹೀಗೆಲ್ಲ ಆಡ್ತಿದ್ದೀರಾ? ಇದರಲ್ಲಿ ಅಂದ್ರೆ ಅಯ್ಯೋ ದೇವ್ರೆ, ಅದಕ್ಕೆ ಅಂತಾನೆ ಮಾಡ್ಲಿ. ಇವ್ರಿಗೆ ಎಷ್ಟು ಹೇಳಿದ್ರು ಇವ್ರ ದುಶ್ಚಟಗಳನ್ನ ಬಿಡ್ತಾ ಇಲ್ಲ. ಇದರಿಂದಾಗಿ ಇವ್ರಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರಪ್ಪ ದಿಕ್ಕು? ಕೊಡು ಶಿವನೇ ಕೊಡುಕನಲ್ಲದ ಗಂಡನ, ಕೆಟ್ಟ ಚಾಳಿ ಇಲ್ಲದ ಒಟ್ಟಾರೆ ಗುಣವಂತನ, ಕೆಟ್ಟ ಚಾಳಿ ಇಲ್ಲದ ಒಟ್ಟಾರೆ ಗುಣವಂತನ, ಕೊಟ್ಟಾರೆ ಕೊಡು ಶಿವನೇ ಕೊಡುಕನಲ್ಲದ ಗಂಡನ, ಕೊಟ್ಟಾರೆ ಕೊಡು ಶಿವನೇ ಕೊಡುಕನಲ್ಲದ ಗಂಡನ.
ವಿಧವೆಯ ಮಾಡಾನು ಒಪ್ಪತ್ತಿನ ಗಂಜಿ ಇರಲಿ ಮೈ ಮೇಲೆ ಚಿಂದಿರಲಿ ನಾನು ನನ್ನದೆಂಬ ಅಭಿಮಾನ ಹೊಂದಿರಲಿ ಒಪ್ಪತ್ತಿನ ಗಂಜಿ ಇರಲಿ ಮೈ ಮೇಲೆ ಚಿಂದಿರಲಿ ನಾನು ನನ್ನದೆಂಬ ಅಭಿಮಾನ ಹೊಂದಿರಲಿ ಸುಖದ ಸಿರಿಯು ಬೇಡ ನಗನಾಣ್ಯವೂ ಬೇಡ ನಗು ನಗುತ್ತಾ ಬಾಳ ಸರಿಸು ಗಂಡನ ನೀಡೋ ಗಂಡನ ನೀಡೋ ಗಂಡನ ನೀಡೋ ಕೊಟ್ಟಾರೆ ಕೊಡು ಶಿವನೇ ಕುಡುಕನಲ್ಲದ ಗಂಡನ ಕೊಟ್ಟಾರೆ ಕೊಡು ಶಿವನೇ ಕುಡುಕನಲ್ಲದ ಗಂಡನ ಕೆಟ್ಟ ಚಾಳಿ ಇಲ್ಲದ ಒಟ್ಟಾರೆ ಗುಣವಂತನ ಕೆಟ್ಟ ಚಾಳಿ ಇಲ್ಲದ ಒಟ್ಟಾರೆ ಗುಣವಂತನ ಕೊಟ್ಟಾರೆ ಕೊಡು ಶಿವನೇ ಕುಡುಕನಲ್ಲದ ಗಂಡನ ಕೊಟ್ಟಾರೆ ಕೊಡು ಶಿವನೇ ಕುಡುಕನಲ್ಲದ ಗಂಡನ ಏನಂದ್ರೆ ನೋಡಿ ದಯವಿಟ್ಟು ಮನೆಗೆ ಹೋಗ್ಬೇಡಿ ನೀವು ಕೈ ಮುಗಿತೀನಿ ಬೇಕಿದ್ರೆ ನೀವು ಕಾಲು ಬೀಳ್ತೀನಿ ನೋಡ್ತಾ ಇದೀಯಾ ಬಂಗಾರದಂತ ಹೆಣ್ಮಗಿನ ತಗೊಂಡೋಗಿ ಎಂತ ಕುಡುಕ್ ನನ್ ಮಗನ ಗಂಟ ಹಾಕೋರೆ ಅಂತ ಏನವ ನಿನ್ಗ ಅಪ್ಪ ಅವ್ವ ಯಾರು ಇಲ್ವೇನವ ಇದಾರಮ್ಮ ಎಲ್ರು ಇದಾರೆ ಮಾತಾಡ್ವೆ ನಿಂತ ಆದ್ರೆ ನನ್ ದೇವ್ರು ನನ್ಗೆ ಹಿಂಸೆ ಕೊಡ್ತಿರ್ಬೇಕಾದ್ರೆ ಅವ್ರು ತಾನೇ ಏನ್ ಮಾಡ್ತಾರೆ ಹೇಳಿ ನೋಡ್ಲೆ ಮಾಡಿ ಇವತ್ತೊಂದು ಪ್ರಪಂಚವೇ ಹಂಗದಕ್ಕ ನಮ್ಮೆ ಈ ಚಣಕ ಪಣಕ ಅಂತ ಆಡೋ ಹೆಣ್ಣೈಕ್ಳಿಗೆಲ್ಲ ಒಳ್ಳೊಳ್ಳೆ ಗಂಡೈಕ್ಳು ಸಿಗ್ತವೆ ನನ್ನಂತವು ನಿನ್ನ ಒಳ್ಳೇನು ಅಂತ ಯಾರಂದ್ರು ನಮ್ಮೂರಲ್ಲಿ ಯಾರನ್ನಾರ ಕೇಳು ಅದೇ ಇಂಥ ಒಳ್ಳೆ ಹೆಣ್ಣೈಕ್ಳಿಗೆ ಇಂಥ ಕುಡುಕನ ಮಕ್ಕಳು ಸಿಗ್ತವೆ ಏನು ಮಾಡಿ ಮುಗಿತಾ ಏನವ ನಿನಗೆ ಅಪ್ಪ ಅವ್ವ ಯಾರು ಇಲ್ವೇನವ ಇದಾರೆ ಅಮ್ಮ ಆದ್ರೆ ನನ್ ದೇವ್ರು ನನ್ಗೆ ಹಿಂಸೆ ಕೊಡ್ತಿರ್ಬೇಕಾದ್ರೆ ಅವರೆಲ್ಲ ಏನ್ ಮಾಡ್ತಾರೆ ನೀವೇ ಅಲ್ಲ ಕಣವ ಮಗಳನ್ನ ಮದ್ವೆ ಮಾಡ್ಕೊಟ್ಟಿದೀವಿ ಗಂಡನ ಮನೇಲಿ ಮಗಳು ಸಂದಾಗಿದ್ದಾಳೋ ಇಲ್ವೋ ಅಂತ ಒಂದು ದಿನನೂ ಬಂದು ವಿಚಾರಿಸ್ಲಿಲ್ವಲ್ಲ ಅವ್ರೆಂತ ತಂದೆ ತಾಯಿಗಳವ ಬೇಡಕ್ಕ ನಿಷ್ಕಾರಣವಾಗಿ ನನ್ನ ತಂದೆ ತಾಯಿಗಳನ್ನ ನಿಂದಿಸ್ಬೇಡಿ ಅವರು ದೇವರಂತ ಮನುಷ್ಯರು ಈ ಗೋಳಿನ ಕತೆ ಅವ್ರಿಗೆ ಎಳ್ಳಷ್ಟು ಕೂಡ ಗೊತ್ತಿಲ್ಲ ಅಕ್ಕ ಅಯ್ಯೋ ನನ್ ಬಂಗಾರ ನೋಡಿದ್ರೆ ಓದ್ಕೊಂಡಿರೋಳ್ ಕಣ್ಣಂಗ್ ಕಾಣ್ತೀಯ ನನ್ ಗಂಡ ಇಷ್ಟೆಲ್ಲ ಕಾಟ ಕೊಡ್ತಾನೆ ಅಂತ ಒಂದ್ ಕಾಜ್ಗ ಗೀಚಾಕದಲ್ವವ ಬೇಡ ಊರ್ ಗಂಟ ನೀನೇ ಹೋಗಿ ನಿಮ್ ಮಣ್ಣನ ಅಪ್ಪನ ಕರ್ಕ ಬಂದು ಆ ಕುಡ್ಕೊಂಡ್ ಸರಿಯಾಗಿ ಬುದ್ಧಿ ಕಲ್ಸದಲ್ವಾ ಹೌದಮ್ಮ ನೀವ್ ಹೇಳ್ತಿರೋ ಮಾತೇನು ನಿಜನೇ ಆದ್ರೆ ನಾನು ಊಟ ಮಾಡಿ 3 ದಿನ ಆಯ್ತು ಹೇಗಿರ್ಬೇಕಾದ್ರೆ ಊರ್ಗೋಗೋದಿಕ್ಕೆ ಹಣನ ಎಲ್ಲಿಂದ ತಾರೆ ತಗೋಬರ್ಲಿ ಹೇಳಿ ಅಲ್ಲಕ್ಕ ನಮ್ಮ ಮಾಡೋ ಮಗ ಉಂಡಿಲ್ಲ ಅಂತ ಹೇಳ್ತದಲ್ಲ ಕರಳು ಚುಳ್ರ ಅನ್ಬಿಡ್ತು ನನಗೆ ಒಂದೇ ಸತಿ ಅವನಿಗೆ ಕುಡಿ ಕೆಟ್ಕೋದಿಲ್ಲ ಇನ್ನು ಮಗಿಗೆ ಎಲ್ಲಿಂದ ಅಮ್ಮಿ ತಂದ್ಕೊಟ್ಟನು ಪಾಪ ಹಿರಿಯ ಮಗಿನ ನೋಡ್ತಾ ಇದ್ರೆ ಅಯ್ಯೋ ಪಾಪ ಅನ್ನಿಸ್ತೈತೆ ಮಗಿಗೆ ಒಂದ್ 20 ರೂಪಾಯಿ ಕೊಡು ಊರ್ ಗಂಟ ಹೋಗ್ಬರ್ಲಿ ಇನ್ನು ನಿನ್ ಕಂಜೂಸ್ ಬಿಡ್ಲೇ ಇಲ್ವಲ್ಲ ಇವತ್ತಿನ ಕಾಲದಲ್ಲಿ 20 ರೂಪಾಯಿಗೆ ಏನಮ್ಮಿ ಬಂದದು ಬಾಯ್ತದೆ ಬರೀ ಸಿಗಾಕದ್ರಲ್ಲೇ ಇರು ನೀನು ಬರೀ 100 ರೂಪಾಯಿನ ತೆಗಿತಾ ಎಷ್ಟು ಮಡಗಿದ್ಕಿಲ್ಲ ತಗವ ಈ ದುಡ್ಡ ಮಡಿಕೊಂಡು ನಿಮ್ಮ ಊರಿಗೆ ಹೋಗಿ ನಿಮ್ಮ ಅಪ್ಪನೋ ನಿಮ್ಮ ಅಣ್ಣನೂ ಕರ್ಕೊಂಡು ಬಂದು ನಿನ್ನ ಗಂಡನಿಗೆ ಸರಿಯಾಗಿ ಬುದ್ಧಿ ಕಲ್ಸವ ಬೇಡಪ್ಪ ಸಂಬಂಧ ಇಲ್ದವ್ರು ನಿಮ್ಗೆ ವಿನಾಕಾರಣ ತೊಂದರೆ ಕೊಡೋದಕ್ಕೆ ನನ್ನ ಮನ್ಸು ಒಪ್ತಾ ಇಲ್ಲ ಅದ್ರಲ್ಲೂ ನಿಮ್ಮ ಹತ್ರ ದುಡ್ಡು ಇಸ್ಕೊಂಡೆ ಅಂತ ಗೊತ್ತಾದ್ರೆ ನಮ್ಮ ಮನೆಯವರು ಕೋಪ ಮಾಡ್ಕೋತಾರೆ ಅವನು ಏನವ ಮಾಡೋಣ ನಾನು ಅವ್ನು ಬಂದು ಒಂದು ಕೈ ನೋಡ್ಕತ್ತೀನಿ ನೀನೇನು ತಲೆ ಕೆಡಿಸ್ಕೋಬೇಡ ನೀನು ಊರಿಗೆ ಹೋಗು ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಬಂದು ಅವನಿಗೆ ಸರಿಯಾಗಿ ಬುದ್ಧಿ ಕಲ್ಸು ಹ್ಞೂ ಕಣವ ಹೋಗು ನಿನ್ ಗಂಡಂಗೆ ನಾವು ಕಾಸು ಕೊಟ್ಟು ಅಂತ ಏನು ಹೇಳಕ್ಕಿಲ್ಲ ಕಣಂತೆ ಹೋಗವ ಊರ್ ಗಂಟ ಹೋಗ್ಬಿಟ್ಟು ನಿಮ್ಮ ಅಣ್ಣನ ನಿಮ್ಮ ಅಪ್ಪನ ಕರ್ಕೊಬರಕ್ ಹೋಗು ಮಾಡೋ ಹಾ ಮಗ ಒಂದೇ ಎದುರುಕತ್ತದೆ ಹಾ ನಾನು ಮಗವ ಕರ್ಕೊಂಡು ಹೋಗು ಬಸ್ ಹಸ್ಬಿಟ್ಟು ಬರ್ತೀನಿ ಹಾ ನೀನು ನೆಟ್ಟಿಗೆ ಹಾ. ತಲೆ ಬಗ್ದಂಗೆ ಅಟ್ಟಿಗೆ ಹೋಗಿ ಸೇರ್ತು ಸರಿ ನಾ ಹೋಯ್ತೀನಿ ಮಗ ಹುಷಾರು ಅಳ್ತಾದೆ ಮಗ ಒಂದೇ ಬಿಡ್ಬೇಡ ಎತ್ತಗುವೆ ಸರಿ ಹುಷಾರಾಗಿ ಹೋಗ್ ಬರವ ಅಕ್ಕ, ತಂದೆ ತಾಯಿ ಪ್ರೀತಿ ವಾತ್ಸಲ್ಯ ತೋರಿಸ್ತಾರೋ ನಿಮ್ ಋಣನ ನಾನು ಯಾವ ರೀತಿ ತೀರಿಸ್ಬೇಕು ಅನ್ನೋದೇ ನನಗೆ ಗೊತ್ತಾಗ್ತಾ ಅಯ್ಯೋ ಇಲ್ಲ ಮಗಳೇ ಇದ್ರಲ್ಲಿ ಋಣದ ಮಾತು ಏನವ ಬಂತು ನೋಡು ನಿನ್ ಸಂಸಾರ ನೆಟ್ಟಗಾದ್ರೆ ನಮ್ಗೆ ಅಷ್ಟೇ ಸಾಕು ಹೋಗ್ ಮಗ
ಊರ್ಗ್ ಹೋಗು ಹೋಗು ಬಿಟ್ಬಿಟ್ಟು ಬರೋಗು ಬಿಂದೆ ಬಂದ್ಬಿಡು ಅಟ್ಟಿಗೆ ಬತ್ತಿ ನಡೆಯವ ಕೈಯಾಳಿ ಅಲ್ಲ ಕಣೆ, ಕೆಲ್ಸ ಮಾಡೋದ್ ಬಿಟ್ಟು ಹಾಗೆ ಮಲ್ಗಿದ್ಯಲ್ಲ, ಕೆಲ್ಸ ಯಾರೇ ಮಾಡ್ತಾರೆ? ನಿಮ್ಮಪ್ಪ ಮಾಡ್ತಾನ? ಮಾಡ್ತೀನಮ್ಮ, ಬೇಗ ಮಾಡಿ ಮುಗಿಸ್ಬಿಡ್ತೀನಿ ತಾಯಿ. ಬೇಗ ಮಾಡ್ತಾಳಂತೆ, ಬೇಗ. ಸರಿ, ಎಲ್ಲೋದ ಆ ನಿನ್ನ ಮುದಿಗಂಡ? ನೋಡಮ್ಮ, ನನಗೇನು ಬೇಕಾದ್ರೂ ಬೈ, ಎಷ್ಟು ಬೇಕಾದ್ರೂ ಕೆಲಸ ಕೊಡು, ನಾನು ಮಾಡ್ತೀನಿ. ಆದ್ರೆ ನನ್ನ ದೇವರು ನನ್ನ ಗಂಡಂಗ್ ಮಾತ್ರ ದುಡಿ ಅಂತ ಹೇಳ್ಬೇಡಮ್ಮ. ನೋಡು, ನಿನ್ ಕೈ ಮುಗಿತೀನಿ, ಕಾಲು ಹಿಡ್ಕೊಂಡು ಬೇಕಾದ್ರೂ ಬೇಡ್ಕೋತೀನಮ್ಮ. ನೋಡೆ, ದುಡಿದೇನೆ ಊಟ ಬಟ್ಟೆ ಕೊಡೋದಕ್ಕೆ ಇದೇನೋ ಧರ್ಮಶಾಲೆನೂ ಅಲ್ಲ, ನನ್ನ ಛತ್ರನೂ ಅಲ್ಲ. ಈ ಮನೇಲಿ ಯಾರು ದುಡಿತಾರೋ ಅವ್ರಿಗೆ ಮಾತ್ರ ಕೂಳ್ ಸಿಗೋದು. ನೀನ್ ಬೇಕಾದ್ರೆ ದುಡಿಬೋದು, ಆಗಲ್ಲ ಅಂದ್ರೆ ಈ ಮನೆ ಬಿಟ್ಟು ಹೋಗ್ತಾ ಇರ್ಬೋದು. ಅಲ್ಲಮ್ಮ ಛಾಯ, ಇದು ನನ್ನ ಮಗನ ಮನೆ. ಮಗನ ಮನೆ ಬಿಟ್ಟು ಹೋಗ್ಬೋದು ಅಂದ್ರೆ ಎಲ್ಲಿಗೆ ಹೋಗ್ಲಿ ತಾಯಿ? ಎಲ್ಲಿಗಾದ್ರೂ ಹಾಳಾಗೋಗೆ ಅದು ನಿನಗೆ ನಾನೇನ ಹೇಳ್ಕೊಡ್ಬೇಕು? ಏ ಮುದಿಯ, ತೋಟಕ್ಕೋಗಿ ಸೌದೆ ತಗೊಂಡ್ ಬಾ ಅಂತ ನಿನ್ಗೆ ಆಗ್ಲೇ ದುಡ್ಡು ಕೊಟ್ನಲ್ಲ, ಯಾಕಿನ್ನೂ ಹೋಗಿಲ್ಲ? ಆಯ್ತಮ್ಮ, ಹೋಗ್ ತರ್ತೇನಮ್ಮ. ಏಯ್, ನೀನೇನೇ ನೋಡ್ತಾ ಇದ್ಯಾ? ಒಳಗಡೆ ಮಗುಗೆ ಊಟ ಮಾಡಿ ಬರೋಷ್ಟ್ರಲ್ಲಿ ನಾನು ಬಟ್ಟೆನ ಒಗ್ದು ಒಣಗಾಕ್ಬೇಕು. ಅರ್ಥ ಆಯ್ತಾ? ದರಿದ್ರದವು. ಇನ್ನು ಎಷ್ಟು ದಿನ ಹೇಗೆ ಓಡಾಡ್ಬೇಕ್ರಿ? ಎಷ್ಟು ದಿನ ನರಳಾಡ್ಬೇಕು ಹೀಗೆ? ಅಳಬೇಡ ರೇಣುಕಾ, ಅಳಬೇಡ. ವಿಕಟ ನಿರ್ಮಿತಿಯ ದವಡೆಯಲ್ಲಿ ಸಿಲುಕಿದ ಮನುಷ್ಯ ಹತ್ತರೆಷ್ಟೋ ಸತ್ತರೆಷ್ಟೋ. ಪಾಲಿಗೆ ಬಂದ ತುತ್ತನ್ನು ಅನುಭವಿಸಲೇಬೇಕು ರೇಣುಕಾ, ಅನುಭವಿಸಲೇಬೇಕು. ನಿಮ್ಮ ಮಾತು ನಿಜ, ಅನುಭವಿಸೋಣ ರೀ. ಆದ್ರೆ ನಾವೆತ್ತ ಮಗನೇ ನಮ್ಮನ್ನ ಕತ್ತೆ ತರ ದುಡಿಸ್ಕೋತಿದ್ರೆ ಇದ್ಯಾವ ಧರ್ಮ ರೀ? ಇದ್ಯಾವ ಧರ್ಮ ಹೇಳಿ? ಎಲ್ಲವೂ ಕಲಿಮಹಿಮೆ ರೇಣುಕಾ, ಕಲಿಮಹಿಮೆ. ನಿನ್ನ ಹಿರಿಯ ಮಗನಾದರೂ ಹೆಂಡತಿಯ ಗುಲಾಮನಾಗಿ ನಮ್ಮನ್ನು ಬೀದಿ ಬಿಕಾರಿಗಳಂತೆ ಕಾಣುತ್ತಿದ್ದಾನೆ ರೇಣುಕಾ, ಬೀದಿ ಬಿಕಾರಿಗಳಂತೆ ಕಾಣಿಸ್ತಿದ್ದಾನೆ. ಇನ್ನು ಕಿರಿಯ ಮಗ ಜಾರತನದ ಅಪರಾಧವನ್ನು ಹೊತ್ತು ಮನೆಯಿಂದ ಬಹುದೂರ ಹೊರಟೇ ಹೋದ. ಅವನು ಇದ್ದಾನೋ ಇಲ್ಲ ಸತ್ತೇ ಬೇಡ ರೀ, ಬೇಡ. ನನ್ ರಘು ಸತ್ತಿಲ್ಲ ರೀ, ನನ್ನ ಮಗ ಸತ್ತಿಲ್ಲ. ಅವ್ನ್ ಸಾಯಕ್ ಸಾಧ್ಯನೇ ಇಲ್ಲ. ನೋಡಿ, ಎತ್ತವರಾಗಿ ನಾವು ನನ್ನ ಮಗ ಎಲ್ಲೇ ಇದ್ರು ಚೆನ್ನಾಗಿ ಬದುಕ್ಲಿ, ಅವ್ನ ಹೊಟ್ಟೆ ತಣ್ಣಗಿರ್ಲಿ ಅಂತ ಹಾರೈಸ್ಬೇಕು ರೀ, ಹಾರೈಸ್ಬೇಕು. ನಿನ್ನ ಭ್ರಮೆ ರೇಣುಕಾ, ಭ್ರಮೆ. ನಿನ್ನ ಮಗ ಇಲ್ಲಿಯವರೆಗೆ ಬದುಕಿದ್ದರೆ ನನಗಾಗಿ ಅಲ್ಲದಿದ್ದರು ನಿನಗಾಗಿ ಆದರೂ ಒಂದು ಕಾಗದ ಬರೆಯುತ್ತಿರಲಿಲ್ಲವೇ? ಅವನು ಮನೆ ಬಿಟ್ಟು 3 ವರ್ಷಗಳೇ ಕಳೆದರು, ಒಂದು ಕಾಗದವಿಲ್ಲ, ಒಂದು ಫೋನ್ ಇಲ್ಲವೆಂದ ಮೇಲೆ ಅವನು ಸತ್ತಂತೆ ರೇಣುಕಾ, ಸತ್ತಂತೆ. ಯಾರು ಏನ್ ಮಾಡಕ್ಕಾಗುತ್ತೆ? ಎಲ್ಲವೂ ದೈವ ಲೀಲೆ ರೇಣುಕಾ, ದೈವ ಲೀಲೆ. ಹಿಂಗ ಹರಟೆ ಹೊಡಿತಾ ನಿಂತ್ಕೊಂಡ್ರೆ ಸೌದೆ ತರೋರು ಯಾರು? ನಾನು ಡ್ಯೂಟಿಗೆ ಹೋಗ್ಬೇಕಾ ಬೇಡವಾ? ಹರಟೆ ಹೊಡೆಯೋದು ಬಿಟ್ಟು ಹೋಗಿ ಬೇಗ ಸೌದೆ ತಗೋ ಬನ್ನಿ. ತರ್ತೇನಪ್ಪ, ಹೋಗಿ ಸೌದೆ ತರ್ತೇನೆ. ತಾಬರಾಗಿ ಹೋಗಿ. ರೇಣುಕಾ, ಒಳಗಡೆ ಹೋಗಿ ಬಿಂದಿಗೆ ತಗೊಂಡ್ ಬಾರೆ, ನಿನ್ಗೆ ನೀರು ತುಂಬಿಸಿಟ್ಟಿ ನಾನು ಸೌದೆ ತರೋದಕ್ಕೆ ಹೋಗ್ತೇನೆ. ಆಯ್ತು ರೀ. ಇಬ್ರದ್ದು ಊಟ ಆಯ್ತಾ ತಾತ? ಅಜ್ಜಿ, ಇಬ್ರದ್ದು ಊಟ ಆಯ್ತಾ? ಆಯ್ತಪ್ಪ ಬಾಬು, ನೀ ಸ್ಕೂಲ್ಗೆ ಹೋಗಪ್ಪ, ಲೇಟ್ ಆಗುತ್ತೆ. ಹೋಯ್ತಿದ್ದೀನಿ ತಾತ. ಕಳ್ ತಾತ, ನಿಮ್ಮಿಬ್ರದ್ದು ಊಟ ಆಗಿಲ್ಲ. ಇಲ್ಲ ಇಲ್ಲ ಕಣಪ್ಪ,
ನಮ್ಮಿಬ್ರದ್ದು ಊಟ ಆಗಿದೆ. ನೀ ಸ್ಕೂಲ್ಗೆ ಹೋಗು ಜಾಣ ಮಗಲ್ಲ. ಊಟ ಆಗಿದೆ, ನೀವು ಹೋಗಪ್ಪ ಸ್ಕೂಲ್ಗೆ, ಲೇಟ್ ಆಗುತ್ತೆ. ಇವಾಗ ಹೇಳಿ ಊಟ ಆಯ್ತು ಅಂತ. ಬಾಬು ಇವೆಲ್ಲ ನೀ ಯಾರಪ್ಪ ನಿನ್ಗೆ ಹೇಳಿದರು? ಅವೆಲ್ಲ ಬೇಡ ತಾತ, ಈಗ ಹೇಳಿ ಊಟ ಆಯ್ತಾ ಇಲ್ವಾ ಅಂತ. ಇಲ್ಲ ಬಾಬು ಇಲ್ಲ, ನಾವು ಊಟ ಮಾಡಿ 7 ದಿನಗಳಾಯ್ತಪ್ಪ, 7 ದಿನಗಳಾಯ್ತು. ನನ್ಗೆ ಗೊತ್ತಿತ್ತು ತಾತ, ಅದಕ್ಕೆ ಅಂತಾನೆ ಊಟ ತಂದಿದ್ದೀನಿ. ಬೇಡಪ್ಪ, ಬೇಡ ರಘು, ಬಾಬು ಬೇಡ. ನೀನು ಕೊಟ್ಟಿರೋದು ನಿಮ್ಮ ಅಮ್ಮ ನಿನ್ ಸ್ಕೂಲ್ಗೋಸ್ಕರ ಕೊಟ್ಟಿದ್ದಾಳೆ ಊಟನ, ಅದನ್ನು ಬೇಡ ಕೊಡೋ. ಸ್ಕೂಲಲ್ಲಿ ಫ್ರೆಂಡ್ಸ್ ತಿಂತೀನಿ ತಾತ, ನೀವು ತಗೋತೀನಿ. ನಾನು ಇರ್ಲಿ ಅಪ್ಪ, ನೀನು ಸ್ಕೂಲ್ ತಗೊಂಡೋಗಿ ಅಲ್ಲೇ ಊಟ ಮಾಡೋ ನೀನು. ನೋಡು ಬಾಬು, ನೋಡು, ನಮಗೋಸ್ಕರ ಊಟ ತೆಗಿಬೇಡ, ಹೋಗು. ನಿಮ್ಮಮ್ಮ ಬಂದ್ರೆ ಕೋಪ ಮಾಡ್ಕೋತಾಳೋ, ಸ್ಕೂಲ್ಗೆ ಹೋಗ್ಬಾರೋ. ಬೇಡಪ್ಪ, ಬೇಡ ಕಣೋ. ತಗೊಳ್ಳಿ ತಾತ, ತಗೊಳ್ಳಿ ಅಜ್ಜಿ. ತಿನ್ನಿ ತಿನ್ನಿ ತಾತ, ಅಜ್ಜಿ ತಿನ್ನಿ, ತಾತ ತಿನ್ನಿ. ಹೋಗಿ ಹೋಗಿ ಆ ಮಗು ಕೈ ಇಸ್ಕೊಂಡು ಊಟ ಮಾಡ್ತಾ ಇದ್ರಲ್ಲ. ಅಮ್ಮ, ಅವ್ರು ನನ್ ಕೇಳಿಲ್ಲ, ನಾನು ಹಿಂಸೆ ಮಾಡ್ಕೊಟ್ಟಿದ್ದು. ನೀನ್ ಹಿಂಗೆ ಆಡ್ತಾರ, ನಾನು ದೊಡ್ಡನಂದ್ಮೇಲೆ ನೋಡ್ಕೊತೀನಿ ನಿನ್ನ. ಏನ್ ನೋಡ್ತಾ ನಿಂತಿದ್ದೀರಾ? ನಾನ್ ಹೇಳಿದ ಕೆಲಸ ಇನ್ನೂ ಮಾಡಿ ಮುಗಿಸಿಲ್ವಾ? ಏ ಮುದಿಯ, ಹೋಗಿ ಸೌದೆ ತಗೊಂಡು ಅಂತ ಹೇಳಿದೆ ತಾನೆ, ಹೋಗು. ತರ್ತೇನಮ್ಮ, ನೀನೇನೇನು ಮುಖ ನೋಡ್ತಾ ಇದೀಯಾ? ಹೋಗಿ ಒಳಗಡೆ. ಮಕ್ಕಳು ಬೇಕು ಅಂತಾರೆ ಮಕ್ಕಳು ಇರದವರು, ಮಕ್ಕಳು ಇರದವರು, ಮಕ್ಕಳ ಬೇಡ ಅಂತಾರೆ ಮಕ್ಕಳ ಹೆತ್ತವರು, ಮಕ್ಕಳ ಹೆತ್ತವರು. ಈ ಭೂಮಿಲಿ ಆನಂದ ಇವರಿಂದ, ಈ ಬಾಳಲ್ಲಿ ಕಣ್ಣೀರು ಇವರಿಂದ.